ಸೊ ಇದು ಒರಿಜಿನಲ್ ಮೈಲಾರಿ ಅಂತ ಕರ್ಕೊಂಡು ಬಂದಲ್ಲ, ಇದೇ ಒರಿಜಿನಲ್ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ನಾನು ಇಲ್ಲಿಗೆ ಬಂದು 5 ಇಯರ್ಸ್ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅವ್ರಿಗೆ ಕೇಳಿದಾಗ ಇದೇ ಒರಿಜಿನಲ್ ಅಂತ ಹೇಳಿದ್ರು, ಅದಕ್ಕೆ ನಿನ್ನನ್ನು ಕರ್ಕೊಂಡ್ಬಂದೆ. ಹೆಂಗೆ ಅನ್ನಿಸ್ತು ನಿನಗೆ ದೋಸೆ? ನನಗಂತೂ ಸೂಪರಾಗಿದೆ. ನಾನು ರೆಗ್ಯುಲರ್ ಕಸ್ಟಮರ್ ಇಲ್ಲ ಆಗ್ಬಿಟ್ಟಿದ್ದೀನಿ. ವೀಕ್ಲಿ ಸಂಡೇ ಅಂತೂ ಮಿಸ್ ಮಾಡ್ದಂಗೆ ಬಂದೇ ಬರ್ತೀನಿ. ಮೆಂಬರ್ಶಿಪ್ ತಗೊಂಡು ನಿಮ್ಮ ಹೆಸರು? ರಾಜಶೇಖರ್ ಅಂತ ಸರ್. ಓಕೆ, ಈ ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ? 75 ಇಯರ್ಸ್ ಆಗಿದೆ ಸರ್. 75 ಥ್ಯಾಂಕ್ಸ್ ಸರ್. ಸೊ ಇದು ಒರಿಜಿನಲ್ ಇದೆನಾ? ಇದೇ ಒರಿಜಿನಲ್ ಮೈಸೂರು ಸರ್. ಇದೇ ಒರಿಜಿನಲ್ ಇದೆಯಲ್ಲ, ಅದಕ್ಕೆ ಇದು ಅವೆಲ್ಲ ಬೇರೆ ಬರೋದು. ಇದೇ ಮೇನ್ ಹೋಟ್ಲು ಒರಿಜಿನಲ್ ಇದೆ. ಬ್ರಾಂಚಸ್ ಯಾವುದು ಇದೆ ಸರ್? ಅದಿಲ್ಲ, ಇದೊಂದೇ ಒಂದು ಸರ್. ಬೇರೆ ಕಡೆ ಎಲ್ಲ ಆಲೂಗಡ್ಡೆ ಪಲ್ಯ ಹಾಕ್ಕೊಡ್ತಾರೆ ದೋಸೆಗೆಲ್ಲ, ಅದೆಲ್ಲ ಬೇರೆ ಇರೋದು ಸರ್. ನಮ್ಮದು ಸಾಗುನೆ 75 ವರ್ಷ ಸಾಗುನೆ. ತಂದೆ ಫಾದರ್ ಮಾಡಿರೋದು ಮೈದಾರ್ ಸ್ವಾಮಿ ಅಂತ, ಅವರಿಂದ ಓಪನ್ ಆಗಿರೋದು. ಅವರು ಆಗಿಂದ ಇದೇ ಇರೋದು, ಇದೇ ಪ್ಲೇಸ್ ಸರ್. ಮತ್ತೆ ದೋಸೆ ಬಿಟ್ಟರೆ ಏನೇನು ಸಿಗುತ್ತೆ ಸರ್? ಇಡ್ಲಿ ಸರ್. ಇಡ್ಲಿ ದೋಸೆ ಎರಡು ಐಟಮ್. ಅಂದರೆ ಈ ರೆಸಿಪಿ ಎಲ್ಲ ಅವ್ರದ್ದೇನಾ? ಹಾಂ, ಅವ್ರದ್ದೇ ತಂದೆ ಫಾದರ್. ಸಾಗು ಎಲ್ಲ ಹಂಗೆ ಸೇಮ್ ಆಗಿಂದ ಈಗ ಒಂದೇ ಐಟಮ್ ಸಾಗು. ಓಕೆ ಸರ್. ಅಂದರೆ ಮೈಸೂರು ಬಂದ ತಕ್ಷಣ ಎಲ್ಲರೂ ಮೈಲಾರಿ ದೋಸೆ, ಅದಕ್ಕೆ ಒರಿಜಿನಲ್ ಯಾವುದು ಅಂತ ಗೊತ್ತಾಗಲ್ಲ. ಇದೇ ಒರಿಜಿನಲ್ ಸರ್. ಇದೇ ಮೇನ್ ಹೋಟ್ಲು ಒರಿಜಿನಲ್ ಇದೆ, ಬೇರೆ ಯಾವುದಿದೆ ಸರ್. ಓಕೆ ಸರ್. ಯಾವಾಗಲೂ ಓಪನ್ ಇರುತ್ತಾ? ಅಂದರೆ ಹಾಂ, ಡೈಲಿ ಓಪನ್ ಇರುತ್ತೆ. ಮಂಗಳವಾರ ಮಧ್ಯಾಹ್ನ ಮಾತ್ರ ರಜಾ. ಮಂಗಳವಾರ ಮಧ್ಯಾಹ್ನ ರಜಾ. ಟೈಮಿಂಗ್ ಸರ್? ಬೆಳಗ್ಗೆ 7ರಿಂದ 1, ಮಧ್ಯಾಹ್ನ 3ರಿಂದ 8ವರೆಗೆ. ಈ ಕ್ರೌಡ್ ಎಲ್ಲ ವೀಕೆಂಡಲ್ಲಿ ಜಾಸ್ತಿ? ಬಂದು ವೀಕೆಂಡ್ ಅಷ್ಟೇ, ಶನಿವಾರ ಭಾನುವಾರ. ಪ್ರೈಸ್ ಎಲ್ಲ? ದೋಸೆ 50 ರುಪೀಸು, ಇಡ್ಲಿ 30 ರುಪೀಸ್, 2 ಇಡ್ಲಿ. ಹಾಂ, 2 ಇಡ್ಲಿ. ಇಡ್ಲಿ ಚೆನ್ನಾಗಿದೆ, ಸ್ಮೂತಾಗಿದೆ, ಚೆನ್ನಾಗಿದೆ ತಿನ್ನಿ. ಇಲ್ಲ, ಫಸ್ಟ್ ಟೈಮ್ ಬರ್ತೀನಿ. ಹಾಂ, ಚೆನ್ನಾಗಿದೆ, ಎಲ್ಲರೂ ಬಂದು ಟ್ರೈ ಮಾಡಿ. ಸೊ ಇದು ಒರಿಜಿನಲ್ ಮೈಲಾರಿ ಅಂತ ಕರ್ಕೊಂಡು ಬಂದಲ್ಲ, ಇದೇ ಒರಿಜಿನಲ್ ಅಂತ ಹೆಂಗೆ ಗೊತ್ತಾಯ್ತು ನಿನಗೆ? ನಾನು ಇಲ್ಲಿಗೆ ಬಂದು 5 ಇಯರ್ಸ್ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅವ್ರಿಗೆ ಕೇಳಿದಾಗ ಇದೇ ಒರಿಜಿನಲ್ ಅಂತ ಹೇಳಿದ್ರು, ಅದಕ್ಕೆ ನಿನ್ನನ್ನು ಕರ್ಕೊಂಡ್ಬಂದೆ. ಹೆಂಗೆ ಅನ್ನಿಸ್ತು ನಿನಗೆ ದೋಸೆ? ನನಗಂತೂ ಸೂಪರಾಗಿದೆ. ನಾನು ರೆಗ್ಯುಲರ್ ಕಸ್ಟಮರ್ ಇಲ್ಲ ಆಗ್ಬಿಟ್ಟಿದ್ದೀನಿ. ವೀಕ್ಲಿ ಸಂಡೇ ಅಂತೂ ಮಿಸ್ ಮಾಡ್ದಂಗೆ ಬಂದೇ ಬರ್ತೀನಿ. ಮೆಂಬರ್ಶಿಪ್ ತಗೊಂಡು ನಾವಿವತ್ತು ಅರಮನೆಗಳ ನಗರಿ ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗದೆ ಈ ಮೈಲಾರಿ ಮಸಾಲೆ ದೋಸೆ. ಸೊ ಮೈಸೂರಿನ ನಜರಾಬಾದ್ ರೋಡಲ್ಲಿ ಬಂದಿದ್ವಿ ನಾವಿವತ್ತು. ಸೊ ನಜರಾಬಾದ್ ರೋಡಲ್ಲೇ ನಿಮಗೆ 2-3 ಮೈಲಾರಿ ಅಂತ ಸಿಗುತ್ತೆ. ನನ್ನ ಫ್ರೆಂಡು ಇದು ಒರಿಜಿನಲ್ ಮೈಲಾರಿ ದೋಸೆ ಅಂತ ಕರ್ಕೊಂಡ್ಬಂದಿದ್ದಾನೆ. ಸೊ ಬನ್ನಿ, ಒರಿಜಿನಲ್ ಮೈಲಾರಿಯ ಸಾಗು ಮಸಾಲೆ ದೋಸೆ ಹೇಗಿರುತ್ತೆ ಟೇಸ್ಟ್ ಮಾಡೋಣ. ಸೊ ಬಿಸಿ ದೋಸೆ, ಅದ್ರ ಮೇಲೆ ಬೆಣ್ಣೆ ಆ್ಯಂಡ್ ಒಳಗಡೆ ಸಾಗು ಹಾಕಿದ್ದಾರೆ. ಇಲ್ಲಿನ ಸ್ಪೆಷಲ್ ಬಂದೆ, ಇಲ್ಲಿ ನಮ್ಮ ಕಡೆ ಎಲ್ಲ ಆಲೂಗಡ್ಡೆ ಪಲ್ಯ ಹಾಕ್ತಾರಲ್ಲ, ಆ ಥರ ಇಲ್ಲಿ ಸಾಗು ಹಾಕ್ಕೊಟ್ಟಿರ್ತಾರೆ ದೋಸೆಗೆ. ಸಾಗು ಮೇಲೆ ಒಳ್ಳೆ ಬೆಣ್ಣೆ ಮತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದಾರೆ. ಸೊ ಲೆಟ್ಸ್ ಟೇಸ್ಟ್ ದಿಸ್. ದೋಸೆ ಅಂತೂ ಸಕ್ಕ ಸಾಫ್ಟ್ ಇದೆ. ಸ್ವಲ್ಪ ಬೆಣ್ಣೆ ಆ್ಯಂಡ್ ಕಾಯಿ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ.
ಸಖತ್ ಸಾಫ್ಟ್ ಇದೆ ದೋಸೆ ಅಂತೂ, ಏನೋ ಬಾಯಿಗಿಟ್ರೆ ಬೆಣ್ಣೆ ಥರ ಕರಗ್ತಾ ಇದೆ. ಚೆನ್ನಾಗಿದೆ. ಸಾಗು ಜೊತೆ ಟೇಸ್ಟ್ ಮಾಡ್ಬಿಡೋಣ ಸ್ವಲ್ಪ. ಇವರ ಸ್ಪೆಷಲ್ ಸಾಗು. ಸಾಗು ಸ್ವಲ್ಪ ಸ್ಪೈಸಿ ಇದೆ, ಬಟ್ ಬೆಣ್ಣೆ ಇರೋದ್ರಿಂದ ಮ್ಯಾಚಪ್ ಆಗುತ್ತೆ. ಚೆನ್ನಾಗಿದೆ. ಸೂಪರ್. ನೀವು ಮೈಸೂರಿಗೆ ಬಂದ ಈ ಐಕಾನಿಕ್ ಸಾಗು ಮಸಾಲೆ ದೋಸೆನ ಮಿಸ್ ಮಾಡದೆ ಒರಿಜಿನಲ್ ಮೈಲಾರಿಲಿ ಟ್ರೈ ಮಾಡಿ. ಇಡ್ಲಿ ಅಂತೂ ಸ್ಮೂತ್ ಲೆವೆಲ್ ಆಗಿದೆ. ಎಲ್ಲ ಒಂದು ಸರಿ ಬಂದು ಟೇಸ್ಟ್ ಮಾಡಿ. ಸೊ ನಾವೇ ಇಡ್ಲಿ ತೊಗೊಂಡಿದ್ವಿ. ಇಡ್ಲಿ ಅಂತೂ ನೋಡ್ಬೋದು ಹೆವಿ ಸ್ಪಾಂಜಿ ಆಗಿದೆ. ಏನೋ ಹಿಂಗೆ ಇಟ್ಕೊಂಡ್ರೆ ವೆಯ್ಟಿಗೆ ಮುರ್ಕೊಂಡೇ ಬೀಳ್ತೈತೆ, ಅಷ್ಟು ಸ್ಪಾಂಜ್ ಇದೆ, ಅಷ್ಟು ಸ್ಮೂತ್ ಇದೆ ಇಡ್ಲಿ. ಸೊ ಅದ್ರ ಜೊತೆಗೆ ಸೇಮ್ ದೋಸೆಗೆ ಏನು ಕೊಟ್ಟಿದ್ರು ಅದೇ ಥರ, ಅದೇ ಚಟ್ನಿ ಮತ್ತು ಸಾಗು ವಿತ್ ಬೆಣ್ಣೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಚಟ್ನಿ ಆ್ಯಂಡ್ ಬೆಣ್ಣೆ. ಚೆನ್ನಾಗಿದೆ. ಇದು ಕಾಂಬಿನೇಷನ್ ಸೂಪರಾಗಿದೆ. ಏನೋ ಇಡ್ಲಿನೂ ಬೆಣ್ಣೆ ಥರ ಇದೆ ಆ್ಯಂಡ್ ವಿತ್ ಎಕ್ಸ್ಟ್ರಾ ಆ್ಯಡೆಡ್ ಬಟರು. ಸೂಪರ್ ಕಾಂಬಿನೇಷನ್. ಎರಡು ಚೆನ್ನಾಗಿದೆ. ನೀವು ಬಂದರೆ ಏನೋ ಒಂದು ಪ್ಲೇಟ್ ಇಡ್ಲಿ ಮತ್ತು ಒಂದು ಪ್ಲೇಟ್ ದೋಸೆ ತೊಗೊಂಡ್ರೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ನಜರಾಬಾದ್ ರೋಡಲ್ಲಿ ಒರಿಜಿನಲ್ ಮೈಲಾರಿಗೆ ಬನ್ನಿ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲೊಕೇಶನ್ ನೋಡಿಕೊಂಡು ಒರಿಜಿನಲ್ ಮೈಲಾರಿಗೆ ಬನ್ನಿ ಆ್ಯಂಡ್ ಒರಿಜಿನಲ್ ಸಾಗು ಮಸಾಲೆ ದೋಸೆನ ಟ್ರೈ ಮಾಡಿ.